ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ರಿ ನಮ್ಮ ಕೋಳಿಗಳಿಗೆ ಏನು ಫುಡ್ನ ಕೊಡ್ತಾ ಇದ್ದೀರಾ ಅಂಥೇಳಿ. ಹಾಗೆ ಕೋಳಿಗಳು ಸ್ವಲ್ಪ ಈಗ ದೊಡ್ಡದಾಗಿದೆ, ಇವುಗಳ ಬಗ್ಗೆ ಪ್ರಯತ್ನ ಕೊಟ್ಟು ಸ್ವಲ್ಪ ಟೈಮ್ ಆಯಿತು. ಹಾಗಾಗಿ ಇವತ್ತು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫಸ್ಟು ಏನು ನಾಯಿಗಳು ಏನು ಹೋಗ್ಬಾರ್ದು ಅಂಥೇಳಿ ಈ ರೀತಿ ಮರದ ಪೀಸ್ಗಳನ್ನ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಕೋಳಿ ಮರಿಗಳು ಸ್ವಲ್ಪ ದೊಡ್ಡದಾಗಿದೆ. ಈಗ ಇವುಗಳನ್ನ ಬಿಡೋದಕ್ಕಿಂತ ಮುಂಚೆ ತುಂಬ ಜನ ಕೇಳ್ತಾಯಿದ್ರಿ ಏನು ಫುಡ್ನ ಕೊಡ್ತಾ ಇದ್ದೀರಾ ನಿಮ್ಮ ಕೋಳಿಗಳಿಗೆ ಅಂಥೇಳಿ. ನೋಡ್ಬೋದು, ಇದು ರಾಗಿ ಮತ್ತು ಅಕ್ಕಿಯ ನುಚ್ಚು ಏನು ಬರುತ್ತೆ, ಇದನ್ನು ಕೊಡ್ತಾಯಿದ್ದೀನಿ ಪ್ರೆಸೆಂಟ್. ನೋಡ್ತಾ ಇರ್ಬೋದು ನೀವು. ಈ ಫುಡ್ನ ಪ್ರೆಸೆಂಟ್ ಕೊಡ್ತಾಯಿದ್ದೀನಿ. ಈ ಕೋಳಿಗಳಿಗೆ ಸ್ವಲ್ಪ ಹಾಕೊಳ್ಳೋಣ. ಈ ತಟ್ಟೆಗೆ ಸ್ವಲ್ಪ ಸ್ವಲ್ಪ ಹಾಕ್ತಿರ್ತೀನಿ. ಈ ಬೆಳಗ್ಗೆ ಇಷ್ಟು ಹಾಕಿದ್ವಿ ಅಂತ ಹೇಳಿದ್ರೆ ತಿನ್ನಲ್ಲ, ಸಡನ್ ಓಡೋಗ್ಬಿಡ್ತವೆ, ಮಧ್ಯದಲ್ಲಿ ಬಂದು ತಿನ್ಕೊಳ್ತವೆ. ಸಂಜೆ ಮತ್ತೊಂದು ಸಲ ಬರ್ತವೆ, ಕಿರ್ಚಾಡ್ತಿದೆಲ್ಲ. ಇದರಲ್ಲಿ ಈಗ ಒಂದೇ ಒಂದು ಹೆಣ್ಣು ಕೋಳಿ ಇರೋಂಥದ್ದು. ಇಲ್ಲೊಂದು ಕೋಳಿ ನೋಡ್ತಿದ್ರಲ್ಲ, ಅದೊಂದೇ ಹೆಣ್ಣು ಕೋಳಿ, ಬಾಕಿ ಎಲ್ಲ ಕೂಡ ಹುಂಜಗಳು. ನಾನೇ ಮೊಟ್ಟೆ ಕೂರಿಸಿದ್ದಲ್ವ ಮರಿ ಮಾಡಿಸೋದಕ್ಕೆ ಅಂಥೇಳಿ, ಆಗ ಯಾವುದಾದ್ರು ದಪ್ಪ ಇತ್ತು ಮೊಟ್ಟೆಗಳು ಅಂಥದನ್ನ ಕೂರಿಸ್ಬಿಟ್ಟಿದ್ದೀನಿ. ನನಗೆ ಗೊತ್ತಾಗಿಲ್ಲ ಅಷ್ಟೊಂದು. ಹಾಗಾಗಿ ಎಲ್ಲ ಗಂಡು ಕೋಳಿಗಳಾಗಿದೆ. ಅಲ್ಲೊಂದು ಹೋಗ್ತಿದೆ ನೋಡಿ, ಅದೊಂದೇ ಹೆಣ್ಣು ಕೋಳಿ, ಬಾಕಿ ಎಲ್ಲ ಗಂಡು ಕೋಳಿಗಳಿವೆ. ಇವುಗಳ ಬಗ್ಗೆ ಜಾಸ್ತಿ ಅಪ್ಡೇಟ್ನ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಇದು ಓಡೋಗ್ಬಿಡ್ತವೆ, ಸ್ವಲ್ಪ ತಿಂತವೆ ಮತ್ತು ತಕ್ಷಣವೇ ಓಡೋಗ್ಬಿಡ್ತವೆ. ನೋಡ್ಬೋದು, ಕೋಳಿಗಳೆಲ್ಲ ಸುಮಾರಕ್ಕೆ ದೊಡ್ಡದಾಗಿವೆ. ಈಗ ಇನ್ಮೇಲೆ ಏನು ಅಷ್ಟೊಂದು ಪ್ರಾಬ್ಲಮ್ ಇರಲ್ಲ. ಹಾಗೆ ಹೊತ್ಕೊಂಡು ಹೋಗೋಂಥದ್ದು ಎಲ್ಲ ಬೆಕ್ಕು ಬಂದಿದೆಯಂಥದ್ದು ತೊಂದರೆ ಏನು ಇರೋದಿಲ್ಲ. ಈಗ ಸ್ವಲ್ಪ ದೊಡ್ಡದಾಗಿವೆ. ನೋಡ್ಬೋದು, ಅದೊಂದು ಕೋಳಿ ತುಂಬ ಚೆನ್ನಾಗಿದೆ ಕಲರ್. ಇದೊಂದು ನೋಡ್ತಾ ಇರ್ಬೋದು, ಸೇಮ್ ಮದರ್ ಟೈಪ್ ಇದೆ. ಅದು ಪಕ್ಕದಲ್ಲಿ ಮದರ್ ಪಕ್ಕದಲ್ಲಿ ತಿಂತಾ ಇದೆ ನೋಡಿ. ಅದು ಪರವಾಗಿಲ್ಲ, ಇವತ್ತು ಎಲ್ಲ ಕೋಳಿಗಳು ಚೆನ್ನಾಗಿ ತಿಂತಾಯಿವೆ. ನಾನಂದರೆ ಊಟ ಹಾಕಿದ ತಕ್ಷಣ ಆಚೆ ಹೋಗ್ಬಿಡ್ತೀನಿ, ಹಾಗಾಗಿ ಎಲ್ಲ ಓಡೋಗ್ತಿರ್ತವೆ. ಚೆನ್ನಾಗಿ ಹೊಟ್ಟೆ ಹಸ್ತಿದೆ ಅನಿಸುತ್ತೆ, ಚೆನ್ನಾಗಿ ತಿಂತಾಯಿವೆ. ನಾವು ಫೀಡ್ನ ಜಾಸ್ತಿ ಕೊಡೋಲ್ಲ, ಹೊರಗಡೆನೇ ಆರಾಮಾಗಿ ತಿನ್ಕೊಬಿಡ್ತವೆ. ಈಗ ಬೆಳಗ್ಗೆ ಒಂದು 8 ಗಂಟೆ ಹಾಗೆ ಬಿಟ್ವಿ ಅಂತ ಹೇಳಿದ್ರೆ ಸಂಜೆ ಒಂದು 6 ಗಂಟೆಗೆ ಅವು ಗೂಡಿಗೆ ಬಂದಿಸಿರ್ತವೆ. ಅಲ್ಲಿ ತನಕ ಹೊರಗಡೆ ಏನು ಸಿಗುತ್ತೆ ಅವನ್ನೆಲ್ಲ ತಿಂತಿರುತ್ತೆ. ಮಧ್ಯದಲ್ಲಿ ಸ್ವಲ್ಪ ರೈಸ್ಗೆ ಏನಾದರೂ ಹಾಕ್ತಾಯಿರ್ತೀವಿ, ಅನ್ನ ಉಳಿದಿರೋಂಥದ್ದು, ಅದನ್ನೆಲ್ಲ ಕೂಡ ತಿನ್ಕೊಳ್ತವೆ. ಸ್ವಲ್ಪ ರೇಂಜಿಗೆ ದಪ್ಪ ಆಗಿವೆ, ನೋಡ್ತಾ ಇರ್ಬೋದು. ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್ ಕೊಡೋಷ್ಟರೊಳಗೆ ಎಲ್ಲ ಕೋಳಿಗಳು ಮತ್ತೆ ದಪ್ಪ ಆಗಿರುತ್ತೆ. ಹುಂಜಗಳೇನಿವೆ ಇವು ಜಗಳಾಡೋಕ್ಕೆ ಶುರು ಮಾಡಿಬಿಟ್ಟಿವೆ. ಓಕೆನಾ, ಅವು ಫೈಟಿಂಗ್ ಮಾಡೋಕ್ಕೆ ಶುರು ಆಗ್ಬಿಟ್ಟಿವೆ ಹುಂಜಗಳು. ಬೆಳಗ್ಗೆಯಿಂದ ಸಂಜೆ ತನಕ ಇಲ್ಲೇ ಚರಂಡಿಲೇ ಓಡಾಡ್ಕೊಂಡಿರ್ತವೆ. ಹುಳ ಅದು ಇದು ಸಿಗ್ತಾ ಇರುತ್ತೆ ಇಲ್ಲಿ ಈಚೆ ಸೈಡಿಂದ. ಈ ರೀತಿ ತರಗೆಲ್ಲ ಕೂತ್ಕೊಂಡಿರುತ್ತೆ, ಮತ್ತು ನೀರು ಕೂಡ ಬಂದು ಇದಾಗೋದ್ರಿಂದ ಹುಳಗಳೆಲ್ಲ ಜಾಸ್ತಿ ಇಲ್ಲಿ ಆಗುತ್ತೆ. ಆಗ ಅದನ್ನು ತಿನ್ಕೊಂಡೆ ಆರಾಮಾಗಿ ಇಲ್ಲಿರುತ್ತೆ ನೋಡಿ. ಇನ್ನು ಸಿಗಲ್ಲ, ಎಲ್ಲ ಅಲ್ಲಿ ಇಲ್ಲಿ ಹೋಗ್ತಾಯಿವೆ. ಓಕೆ, ಇದಿಷ್ಟು ಇವತ್ತಿನ ಅಪ್ಡೇಟ್. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಹೇಗಿರುತ್ತೆ ಅಂಥೇಳಿ. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.